ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಅಡಿಗ ಸ್ವಾಮಿಯವರ ಶಬರಿಮಲೆ ಯಾತ್ರೆಯ ಒಂದು ವಿಶೇಷ ವರದಿಯನ್ನು ಮಾಡಲಿಕ್ಕೆ ಬಂದಿರೋ ನಿಮಗೂ ಕೂಡ ನನ್ನ ಪ್ರಣಾಮಗಳು. ಈಗ ನಾನು ನಮ್ಮ ಅಡಿಗ ಸ್ವಾಮಿಯವರ ಬಗ್ಗೆ ಹೇಳೋದಕ್ಕೆ ಬಹಳ ಅಪಾರವಾಗಿದೆ ಹೇಳಲಿಕ್ಕೆ. ಯಾಕೆಂದರೆ ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಅಯ್ಯಪ್ಪ ಸ್ವಾಮಿಯ ಸೇವೆಗೆ ಪ್ರಾರಂಭ ಮಾಡಿದ್ದು 1988ನೇ ಇಸ್ವಿನಲ್ಲಿ ನಾನು ಪ್ರಾರಂಭ ಮಾಡಿದೆ. ಆ ದಿನಗಳಲ್ಲಿ ನಾವು ಅದೇ ದಿನಗಳಲ್ಲಿ ನಮ್ಮ ಅಡಿಗ ಸ್ವಾಮಿಯವರು ಕೂಡ ನಮಗೆ ಪರಿಚಿತರಾದರು. ವ್ಯವಹಾರದಲ್ಲೂ ಕೂಡ ನಾವು ಸ್ನೇಹಿತರಾಗಿದ್ವಿ. ಆ ದಿನಗಳಲ್ಲಿ ನಮ್ಮ ಅಡಿಗ ಸ್ವಾಮಿಯವರ ಒಂದು ಆರ್ಥಿಕ ಸ್ಥಿತಿ ಬಹಳ ಕೆಳಗಡೆ ಇತ್ತು. ಅವರು ಬಹಳ ನೊಂದ್ಕೊಳ್ತಾ ಇದ್ದರು. ಯಾಕೆಂದರೆ ನಾವಿಬ್ಬರೂ ಕೂಡ ಒಂದೇ ಫೀಲ್ಡಿಗೆ ಬಂದವರು. ನಾನು ಕೂಡ ಮುದ್ರಣದಲ್ಲಿದ್ದೆ, ಅವರು ಕೂಡ ಮುದ್ರಣದಲ್ಲೇ ಇದ್ದರು. ಆ ಒಂದು ದಿನಗಳಲ್ಲಿ ಬಹಳ ಶ್ರಮ ಇತ್ತು, ಅವರಿಗೆ ಬಹಳ ಕಷ್ಟಗಳು ಇತ್ತು. ಆಗ ನನ್ನ ಜೊತೆಯಲ್ಲಿ ಬಹಳ ಆತ್ಮೀಯವಾಗಿ ಅವ್ರು ನಡ್ಕೊಳ್ತಾ ಇದ್ದಾಗ ನಾನು ಅವ್ರಿಗೆ ಹೇಳಿದೆ, ಸ್ವಾಮಿ ಒಂದು ಕೆಲಸ ಮಾಡೋಣ, ನಾವು ಎಲ್ಲರನ್ನೂ ರಕ್ಷಣೆ ಮಾಡುವಂಥ ಒಬ್ಬ ಮಹಾನುಭಾವ ಇದ್ದಾರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂತ, ನಾವು ಅಲ್ಲಿಗೆ ಹೋಗೋಣ. ಅವರನ್ನು ನೀವು ಭಕ್ತಿಯಿಂದ ನಂಬಿದ್ದೆ ಆದರೆ ನಿಮ್ಮ ಕಷ್ಟಗಳು ಏನೂ ಇರೋದಿಲ್ಲ ಅಂಥೇಳಿ ನಾನು ಅವ್ರಿಗೆ ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡ್ರು. ಯಾಕೆಂದರೆ ಅಷ್ಟೊಂದು ವಿನಯವಾಗಿ ವಿಧೇಯತೆಯಿಂದ ಇದ್ದರು ನನ್ನ ಜೊತೆಯಲ್ಲಿ. ನಾನು ಕೂಡ ಹಾಗೇ ಇದ್ದೆ. ಹಾಗಾಗಿ ನಾನು ಓದ ಒಂದು 4-5 ವರ್ಷಗಳ ನಂತರ ನಮ್ಮ ಅಡಿಗ ಸ್ವಾಮಿಯವರನ್ನು ಮೊದಲ ಸಾರಿ ನಾನು ಶಬರಿಮಲೆಗೆ ಕರ್ಕೊಂಡು ಹೋದೆ. ಅದು ಕೂಡ ಏನು ಮಕರ ಜ್ಯೋತಿಗೋಸ್ಕರ ಕರ್ಕೊಂಡು ಹೋದೆ. ಆ ಒಂದು ಅನುಭವನ ಹೇಳಬೇಕಂತ ಹೇಳಿದ್ರೆ ಬಹಳ ವಿಶೇಷವಾಗಿದೆ. ಅವರು ಭಕ್ತಿಯಿಂದನೇ ಎಲ್ಲನೂ ಮಾಡಿದ್ರು. ಆದರೆ ಭಗವಂತ ಯಾವಾಗಲೂ ಅಷ್ಟು ಸತ್ವ ಪರೀಕ್ಷೆ ಮಾಡಿ ನಂತರನೇ ಅವನ ಪ್ರೀತಿಯನ್ನು, ಅವನ ಭಕ್ತಿಯನ್ನು ಕೊಡುವಂಥದ್ದು. ಮೊದಲನೇ ಸಾರಿ ಹೋದಾಗ ನಮಗೆ ಯಾರು ಹೇಳಿದ್ರು, ಪಂಪಾದಿಂದ ಮಕರ ದರ್ಶನ ಆಗುತ್ತೆ, ಮಕರ ಜ್ಯೋತಿ ದರ್ಶನ ಆಗುತ್ತೆ, ನೀವು ಅಲ್ಲಿಂದನೇ ನೋಡಿ ಅಂತ ಹೇಳಿ. ಬಟ್ ಆದರೆ ಅದಕ್ಕೆ ಮೊದಲೇ ನಾನು ಹೋಗಿ ನೋಡಿದೆ. ಆದರೆ ಅಲ್ಲಿ ಇದಕ್ಕೆ ನಾನು ಮೇಲ್ಗಡೆ ಸನ್ನಿಧಿಯಿಂದ ನೋಡಿದಂಥದ್ದು. ಸೊ ಹಾಗಾಗಿ ನಾವು ಪಂಪಾದಿಂದ ನೋಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನದಲ್ಲಿ ನಾನು ಸಫಲನಾಗಲಿಲ್ಲ, ಅವ್ರಿಗೂ ಕೂಡ ದರ್ಶನ ಆಗಲಿಲ್ಲ, ಮಕರ ಜ್ಯೋತಿ ದರ್ಶನ ಆಗಲಿಲ್ಲ ಮೊದಲನೇ ಸಾರಿ. ಸರಿ ಆಯಿತು. ಹಾಗಾಗಿ ಮತ್ತೆ ದರ್ಶನಕ್ಕೆ ಹೋದ್ವಿ. ಅಲ್ಲೂ ಕೂಡ ಅದು ಯಾವೊಂದು ಭಾವುಕತೆಯಿಂದ ಇದ್ದರು, ಯಾವೊಂದು ಇದರಿಂದ ಇದ್ದರು, ಸ್ವಾಮಿಯ ದರ್ಶನನ ಸರಿಯಾಗಿ ಅವ್ರು ಮಾಡಲಿಕ್ಕಾಗಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವರು ಎಷ್ಟೊಂದು ಭಾವುಕವಾಗಿ ಹತ್ರ ಅಂತ ಹೇಳಿದ್ರೆ, ನನ್ನ ಕಷ್ಟ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ ಅಯ್ಯಪ್ಪ, ನೀನೇ ನಂಗೆ ದರ್ಶನ ಕೊಡಲಿಲ್ವಲ್ಲ. ತುಂಬಾ ಹತ್ಬಿಟ್ರು, ಸಣ್ಣ ಎಳೆ ಮಕ್ಕಳ ಥರ ಹತ್ಬಿಟ್ರು. ಆವಾಗ ನಾನು ಹೇಳಿದೆ, ನೋಡಿ, ಆ ಭಗವಂತ ಸತ್ವ ಪರೀಕ್ಷೆ ಮಾಡದೆ ಯಾರಿಗೂ ಕೂಡ ದರ್ಶನ ಕೊಡೋದಿಲ್ಲ, ಅವನ ಆಶೀರ್ವಾದ ಕೊಡೋದಿಲ್ಲ. ಚಿಂತೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ದರ್ಶನ ಆಗುತ್ತೆ, ಅವನು ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ವಿ. ಸರಿ, ಹಾಗೆ ಅಲ್ಲಿಂದ ನಮ್ಮ ಶಬರಿಮಲೆ ಯಾತ್ರೆ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದ ಕೆಲವು ದಿನಗಳಲ್ಲೇ, ಕೆಲವು ವರ್ಷಗಳಲ್ಲಿ ನಮ್ಮ ಇನ್ನೊಬ್ಬ ಸ್ವಾಮಿ ಅರುಣ್ ಬಿಡೆ ಅಂತ, ಅವರು ಕೂಡ ನಮ್ಮ ಸಂಘದಲ್ಲಿ ಈ ಸ್ವಾಮಿಯ ಯಾತ್ರೆ ಮಾಡೋದಕ್ಕೆ ಅವರು ಕೂಡ ಬಂದರು. ನಮ್ಮ ಒಂದು ಗುಂಪು ಹೇಗಿತ್ತಂತ ಹೇಳಿದ್ರೆ ಬಹಳ ಅದ್ಭುತವಾಗಿತ್ತು. ಬಹಳಷ್ಟು ಸಾರಿ ಇದರಲ್ಲಿ ಟೆಂಪೋ ಟ್ರಾವೆಲರ್ ಮಾಡ್ಕೊಂಡು ಹೋದ್ವಿ. ಅದರಲ್ಲಿ ಅನುಭವಗಳು ಸಾಕಷ್ಟಿದೆ. ಆದರೆ ಅಡಿಗ ಸ್ವಾಮಿಯವರು ಏನು ಮಾಡೋದು ಅಂತ ಹೇಳಿದ್ರೆ, ಆ ಭಕ್ತಿಯ ಪರಾಕಾಷ್ಠೆಗೆ ತಲುಪಿದ್ರು. ಹೇಗಾದರೂ ಸರಿ ನಾನು ಅವನು ಭಕ್ತನಾಗಬೇಕು ಅನ್ನೋ ರೀತಿಯಲ್ಲಿ. ಹಾಗೆ ಕೆಲವು ವರ್ಷಗಳಾದ ನಂತರ ಏನಾಯ್ತಂದರೆ, ಇದೇ ನಮ್ಮ ಗಾಯತ್ರಿ ನಗರದಲ್ಲಿ ನಾವೇನು ವ್ರತವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ವಿ. ಅಲ್ಲಿಂದ ಅವರು ನೆಲಮಂಗಲಕ್ಕೆ ಅವರ ಇದನ್ನು ವಾಸ್ತವ್ಯವನ್ನು ಶಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು.
ಆ ಒಂದು ಸಂದರ್ಭದಲ್ಲಿ ನನಗೆ ಎಂಥ ಒಂದು ನೋವಾಯ್ತು ಅಂತ ಹೇಳಿದ್ರೆ, ಒಬ್ಬ ಆತ್ಮೀಯವಾದಂಥ ನನ್ನ ಸಹೋದರನನ್ನೇ ನಾನು ಬೇರೆ ಕಡೆ ಕಳಿಸ್ತಾ ಇದ್ದೀನಿ ಅನ್ನೋ ಮಟ್ಟದಲ್ಲಿ ನನಗೆ ನೋವಾಯಿತು. ಏಕೆಂದರೆ ನಮ್ಮ ಒಡನಾಟ ಆಗಿತ್ತು. ಅವರಿದ್ದರೆ ರಂಗಸ್ವಾಮಿ ಅವರಿಗೆ ಒಂದು ಬಲಭುಜ ಇದ್ದ ಹಾಗಿತ್ತು. ಆದ ನಂತರ ಎಲ್ಲ ಯಾತ್ರೆಗಳಲ್ಲೂ ಅಷ್ಟೇ ಭಗವಂತನ ದರ್ಶನ ಎಲ್ಲವೂ ಆಯಿತು. ಅದೇ ಸಂದರ್ಭದಲ್ಲಿ ಸಾಕಷ್ಟು ಸಾರಿ ನಾವು ದೊಡ್ಡಪಾದನೂ ಹೋದ್ವಿ, ಮತ್ತು ಮಕರ ಜ್ಯೋತಿಗೂ ಹೋದ್ವಿ, ನೋಡಿದ್ವಿ ಭಾಳ ಆನಂದವಾಗಿ. ಹೀಗೆಲ್ಲ ಇರುವಾಗ ಅವರು ನೆಲಮಂಗಲಕ್ಕೆ ಹೋದರು. ಅಲ್ಲೇ ಒಂದು ಸಂಸ್ಥೆಯನ್ನು ಹಾಕಿದ್ರು. ಸ್ವಾಮಿಯ ಒಂದು ಭಕ್ತರ ಸಮೂಹವನ್ನು ಇದು ಮಾಡಿದ್ರು. ಅಲ್ಲಿಂದ ಅವರ ಯಾತ್ರೆ ಶುರುವಾಯಿತು. ಬಹಳ ಅದ್ಭುತವಾಗಿ ಆ ಸ್ವಾಮಿಯನ್ನು ನಂಬಿದ್ರು. ಆ ಭಗವಂತ ನಿಷ್ಠೆಗಲ್ಲದೆ ಯಾವುದೇ ಶಕ್ತಿಗೆ ಒಲೆಯಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಹೇಳ್ಬೇಕಂತ ಹೇಳಿದ್ರೆ, ಅದನ್ನು ಹೇಳಲಿಕ್ಕೆ ನನಗೆ ಇದಾಗ್ತದೆ. ಆ ದಿನಗಳಲ್ಲಿ ನಾವು ಇಲ್ಲ, ಅವ್ರ ಜೊತೆನಲ್ಲಿಲ್ಲ. ಅವರು ಯಾತ್ರೆಗೆ ಹೊರಟು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಹೊರಟಿರ್ಬೇಕಂತ ಹೇಳಿದ್ರೆ, ಮಾರ್ಗ ಮಧ್ಯದಲ್ಲಿ ಅವನ ಸತ್ವ ಪರೀಕ್ಷೆಯು ಏನೋ ಗೊತ್ತಿಲ್ಲ, ಅವರಿಗೆ ಅಸ್ವಸ್ಥತೆಯಾಗಿ ಅವರು ಬದುಕೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಅವರು ಇದನ್ನು ಆಗಿದೆ. ಆ ಸಂದರ್ಭದಲ್ಲಿ ಭಗವಂತನೇ ಬೇರೆ ಯಾವುದೋ ಒಂದು ರೂಪದಲ್ಲಿ ಬಂದು, ನಿಮ್ಗೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಅವರನ್ನು ಎಬ್ಬರಿಸಿ ನೀನು ಏನೂ ಆಗಿಲ್ಲ ಅಂತ ಹೇಳಿ ಇದು ಮಾಡಿದ್ದಾರೆ. ಆ ಪುನರ್ಜನ್ಮ ಕೊಟ್ಟಂಥದ್ದು ಭಗವಂತ. ಯಾಕೆಂದರೆ ಯಾರು ಸ್ವಾಮಿಯನ್ನು ನಿಷ್ಠೆಯಿಂದ ಭಕ್ತಿಯಿಂದ ಸೇವೆ ಮಾಡ್ತಾರೆ, ಇದಕ್ಕೆ ಅದೇ ನಿದರ್ಶನ ಅವರಿಗೆ ಪುನರ್ಜನ್ಮ ಕೊಟ್ಟಂತ. ಅಲ್ಲಿಂದ ನಮ್ಮ ಅಡಿಗ ಸ್ವಾಮಿಯವರು ಸತತವಾಗಿ ಅಷ್ಟೊಂದು ಇದ್ದರೂ ಕೂಡ, ಹೃದಯಾಘಾತವಾಗಿದ್ದರೂ ಕೂಡ ಇಲ್ಲ, ಆ ಸ್ವಾಮಿಯನ್ನು ನಾನು ಬಿಡೋದಿಲ್ಲ, ಅವರ ಸೇವೆನ ನಾನು ಬಿಡೋದಿಲ್ಲ, ಆ ಯಾತ್ರೆ ನಾನು ಬಿಡೋದಿಲ್ಲ ಅನ್ನೋ ಕಾರಣದಿಂದ ಅವರು ಮತ್ತೆ 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 ಹೋಗಿ ಈಗಂತೂ ಪ್ರತಿ ತಿಂಗಳು ಕೂಡ ಯಾತ್ರೆಯನ್ನು ಮಾಡಿ ಆ ಸ್ವಾಮಿಯ ಭಕ್ತಿಗೆ ಪಾತ್ರರಾಗಿದ್ದಾರೆ, ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಆ ಭಗವಂತ ಅವರ ನಿಷ್ಠೆ ಮತ್ತು ಅವರ ಭಕ್ತಿಯನ್ನು ನಂಬಿ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಅವರಿಗೆ ಇದೇ ರೀತಿಯ ಭಗವಂತ ಶಕ್ತಿಯನ್ನು ಕೊಡಲಿ, ಭಕ್ತಿಯನ್ನು ಕೊಡಲಿ. ಒಂದು ಸಂತೋಷವಾಗಿ ಒಂದು ಹೇಳ್ಕೊಳ್ಳೋ ವಿಷಯ ಏನು ಅಂತ ಹೇಳಿದ್ರೆ, ನನ್ನ ಜೊತೆಯಲ್ಲಿ ಅವರು ಬಂದರು, ನಾನು ಆ ಸ್ವಾಮಿಯ ದರ್ಶನ ಮಾಡಿಸ್ತೆ ಅಂತ ಹೇಳ್ಕೊಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಅಂಥ ಒಬ್ಬ ಸದ್ಭಕ್ತನನ್ನು ಭಗವಂತನ ಸನ್ನಿಧಿಗೆ, ಅವನ ಸೇವೆಗೆ ಕಳಿಸಿದ್ನಲ್ಲ ಅನ್ನೋಷ್ಟು ಸಂತೋಷ ನನಗಿದೆ. ಅದು ಹೃದಯಾಂತರದಿಂದ ಬರ್ತಿರೋ ಅಂಥ ಸಂತೋಷ. ಅಂಥ ಒಬ್ಬ ಸ್ವಾಮಿ ನಿಮ್ಮಂಥ ಸದ್ಭಕ್ತರನ್ನೆಲ್ಲ ಆ ಸ್ವಾಮಿ ಕರ್ಕೊಂಡು ಹೋಗಿ ಅವನ ಸೇವೆ ಮಾಡಿಸಿ ನಿಮಗೂ ಕೂಡ ಭಗವಂತನ ಫಲ ಸಿಕ್ಕೋ ಹಾಗೆ ಮಾಡ್ತಿದ್ದಾರಲ್ಲ, ಅವರಿಗೆ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯನ ಕೊಡಲಿ, ಇನ್ನಷ್ಟು ಈ ಸ್ವಾಮಿಯ ಸೇವೆ ಮಾಡುವಂಥ ಸೌಭಾಗ್ಯನ ಅವ್ರಿಗೆ ಕೊಡಲಿ, ನಿಮ್ಮಂಥ ಸದ್ಭಕ್ತರಿಗೆ ಒಂದು ಮಾರ್ಗದರ್ಶನ ಕೊಡಲಿ, ಈ ಯಾತ್ರೆ ಸುಗಮವಾಗಲಿ, ನಿಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು ನಾನು ಮುಗಿಸ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ.